ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂದರೆ ಎಕ್ಸಾಮ್ ಟು ಮತ್ತು ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಎಕ್ಸಾಮ್ ಇವು ಎರಡು ಎಕ್ಸಾಮ್ದಲ್ಲಿ ವಿದ್ಯಾರ್ಥಿಗಳಿಗೆ ಕಾಮನ್ವಾಗಿ ಒಂದು ಪ್ರಶ್ನೆಯನ್ನು ಬರ್ತಾ ಇದೆ. ಏನಂತಂದರೆ, ಸರ್ ಇದು ಈಗ ಎಕ್ಸಾಮ್ 2ದೊಳಗೆ ಕ್ವಶನ್ ಪೇಪರ್ ಹೇಗೆ ಬರುತ್ತದೆ ಸರ್? ಹಾರ್ಡ್ ಬರುತ್ತದೆ ಏನು ಸ್ಟ್ರಿಕ್ಟ್ ಬರುತ್ತದೆ ಸರ್? ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಒಂದು ಕಾಮನ್ ಪ್ರಶ್ನೆ ಇದೆ. ಅಲ್ಲಿ ನಾವು ಹೇಳುವುದೇನೆಂದರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಎಕ್ಸಾಮ್ 2ದಲ್ಲಿ ಈಸಿ ಪೇಪರ್ ಬರುತ್ತದೆ. ಅಷ್ಟೇನು ಸ್ಟ್ರಿಕ್ ಅಷ್ಟೇನು ಡಿಫಿಕಲ್ಟ್ ಕ್ವಶನ್ ಪೇಪರ್ ಫ್ರೇಮ್ ಆಗೋಲ್ಲ. ಅಲ್ಲಿ ಈಸಿ ಪೇಪರ್ ಬರುತ್ತೆ. ನೀವು ಏನು ಬೇಜಾರು ಮಾಡ್ಕೋಬೇಡ್ರಿ, ಇಲ್ಲಿ ಈಸಿ ಪೇಪರ್ ಬರುತ್ತದೆ. ಅಲ್ಲಿ ಹೋಪ್ ಏನಿರ್ತದೆ, ಬೋರ್ಡದ ಏನು ಇದು ಆಶೆ ಇರುತ್ತದೆ ಅಂತಂದರೆ, ಇದು ನಮ್ಮ ಆಶೆ ಏನಂದರೆ ವಿದ್ಯಾರ್ಥಿಗಳು ಫೇಲ್ ಆದರೂ ವಿದ್ಯಾರ್ಥಿಗಳು ಸ್ವಲ್ಪ ಈಸಿ ವೇದಲ್ಲಿ ಮಾಡಿ ಮ್ಯಾಕ್ಸಿಮಮ್ ಅವರಿಗೆ ಪಾಸ್ ಮಾಡುವ ಉದ್ದೇಶದಿಂದ ಪೇಪರನ್ನು ಫ್ರೇಮ್ ಮಾಡ್ತಾರೆ. ಅಲ್ಲಿ ಇಷ್ಟು ಡಿಫಿಕಲ್ಟ್ ಆಗಿ ನಿಮಗೆ ಕ್ವಶನ್ ಕೇಳಲ್ಲ. ಏಕೆಂದರೆ ಇದು ಸಪ್ಲಿಮೆಂಟ್ರಿ ಎಕ್ಸಾಮ್ ಅಲ್ಲ. ಪೇಪರ್ 2 ಅಂದರೆ ಫೇಲ್ ಆದರೂ ವಿದ್ಯಾರ್ಥಿಗಳಿಗೆ ಓನ್ಲಿ ಅದು ಇರ್ತದೆ. ಅಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಎಷ್ಟು ಡಿಫಿಕಲ್ಟ್ ಅಲ್ಲಿ ಕೇಳಲ್ಲ. ಎಲ್ಲಾಗನೇ ಈಸಿ ಕ್ವಶನ್ ಕೇಳ್ತಾರೆ. ಅಲ್ಲಿ ಸಿಂಪಲ್ ಕ್ವಶನ್ ಕೇಳ್ತಾರೆ. ಅದಕ್ಕೆ ನೀವೆಂತ ಇದು ಮಾಡ್ಕೋಬೇಡ್ರಿ. ಮತ್ತು ಇಲ್ಲಿ ಇಂಪ್ರೂವ್ಮೆಂಟ್ ಅಂತ ಇದೆಯಲ್ಲ, ಇಂಪ್ರೂವ್ಮೆಂಟ್ ವಿದ್ಯಾರ್ಥಿ ಅಂತ ಆನ್ಸರ್ ಕ್ವಶನ್ ಮಾಡ್ತಾರೆ ಅಂದ್ರೆ, ಸರ್ ನಮ್ಗೆ ಔಟ್ ಆಫ್ ಬರುತ್ತದೆ ಬರಲ್ಲ, ನಾವು ಇಂಪ್ರೂವ್ಮೆಂಟ್ ಬರ್ತಾ ಇದ್ದೇವಲ್ಲ ನೋಡ್ರಿ, 100% ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬಂದೇ ಬರುತ್ತದೆ. ದೇ ಆರ್ ನೋ ಟೆನ್ಷನ್. ಏಕೆಂದರೆ ಇಲ್ಲಿ ಕ್ವಶನ್ ಪೇಪರ್ ಇರುತ್ತದೆ. ಅವರು ಇವ್ಯಾಲ್ಯೂಟ್ ಮಾಡೋವರೆಗೆ ಗೊತ್ತಾಗ್ತದೆ ಈ ವಿದ್ಯಾರ್ಥಿ ಫೇಲ್ ಆಗಿದ್ದು ವಿದ್ಯಾರ್ಥಿ ಇದೆ ಅಥವಾ ಇವನು ಇಂಪ್ರೂವ್ಮೆಂಟ್ ಮಾರ್ಕ್ಸ್ ವಿದ್ಯಾರ್ಥಿ, ಸ್ವಲ್ಪ ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳುವುದೇನೆಂದರೆ, ಈ ಎಕ್ಸಾಮ್ ತುಂಬ ಈಸಿ ಮತ್ತು ಕ್ವಶನ್ ಪೇಪರ್ ಬಿ ಇಷ್ಟು ಸ್ಟ್ರಿಕ್ಟ್ನಲ್ಲಿ ಇವ್ಯಾಲ್ಯೂಷನ್ ಆಗಲ್ಲ, ಲಿಬ್ರಲ್ಲೇ ಆಗುತ್ತದೆ. ನೀವು ಏನು ಬೇಜಾರು ಪಡ್ಕೋಬೇಡ್ರಿ. ಆ ವಿದ್ಯಾರ್ಥಿಗಳು ತಮ್ಮ ಮಾರ್ಕ್ಸ್ಗಳು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು, 40 ಬಂದಿರೋದು ನಾವು 80 ತನಕ ಹೋಗಬೇಕು, 50 ಬಂದಿದ್ದು ನಾವು 75 ಮಾಡಬೇಕು, ಈ ಟೈಪ್ ವಿದ್ಯಾರ್ಥಿ ಇದ್ದರೆ ನೀವು ಸಪ್ಲಿಮೆಂಟ್ರಿ ಸೆಕೆಂಡ್ ಎಕ್ಸಾಮನ್ನು ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಆರಾಮವಾಗಿ ಈಸಿಯಾಗಿ ಬರೀರಿ. ಅಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತದೆ. ಅದಕ್ಕೆ ನೀವು ಏನು ಡಿಮೋಟಿವ್ ಆಗಬೇಡ್ರಿ. ಏಕೆಂದರೆ ಇವು ಕ್ವಶನ್ ಪೇಪರ್ ನೀವು ನೋಡಿರಿ, ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗ್ತದೆ. ಸ್ವಲ್ಪ ಈಸಿ ಇರ್ತದೆ. ಅದಕ್ಕೆ ನೀವು ಸಪ್ಲಿಮೆಂಟ್ರಿ ಯಾರು ಫೇಲ್ ಆಗಿದ್ದೀರಿ ಅವ್ರು ಸ್ವಲ್ಪ ಓದ್ರಿ, ನೀವು ಪಾಸ್ ಹಾಕೋರಿ. ಮತ್ತು ಯಾರೋ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅವರು ನೀವು ಸ್ವಲ್ಪ ಡೀಪ್ ಆಗಿ ಸ್ವಲ್ಪ ಅಂದರೆ ನಿಮ್ಮ ಪ್ರಕಾರ ಓದ ತಕ್ಷಣ ನೀವು ಅಲ್ಲಿ ಎಕ್ಸಾಮ್ ಅಪೀರ್ ಆಗಿ ನೀವು ಒಳ್ಳೆಯ ನಿಮ್ಮದು ಮಾರ್ಕ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋರಿ. ಅದಕ್ಕೆ ಏನು ಟೆನ್ಷನ್ ಇಲ್ಲ. ಇಷ್ಟು ಹಾರ್ಡ್ ಎಕ್ಸಾಮ್ ಇರುವುದಿಲ್ಲ ಮತ್ತು ಇಷ್ಟು ಸ್ಟ್ರಿಕ್ಟಲ್ಲಿ ನಿಮ್ಮ ಕಾಪಿನೂ ಚೆಕ್ ಆಗಲ್ಲ, ಲಿಬ್ರಲ್ ಆಗಿ ಆಗ್ತದೆ ಅಂತ ಹೇಳುತ್ತಾ ಈ ವಿಡಿಯೋನು ಇಲ್ಲೇ ಮುಕ್ತಾಯ ಮಾಡ್ತು. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋ ಎಲ್ಲರಿಗೆ ನಮಸ್ಕಾರ, ಧನ್ಯವಾದ.